ನೀವು ನಿಜವಾಗ್ಲೂ ನಿಮ್ಮ ಲೈಫ್ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದ್ರೆ ನಿಮ್ಮ ಲೈಫ್ನ ಅತಿ ದೊಡ್ಡ ಪ್ರಾಬ್ಲಮ್ ನಿಮ್ಮ ಲಕ್ ಅಲ್ಲ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲ, ಅಥವಾ ನಿಮ್ಮ ಹತ್ರ ದುಡ್ಡಿಲ್ಲ ಅನ್ನೋದು ಅಲ್ಲ. ಅಸಲಿ ಪ್ರಾಬ್ಲಮ್ ಬೇರೆನೇ ಇದೆ ಮತ್ತು ಇವತ್ತು ಅದನ್ನು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತೀವಿ. ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿ. 99% ಜನ ತಮ್ಮ ಲೈಫ್ನಲ್ಲಿ ಫೇಲ್ ಆಗೋದು ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ, ಅವರು ಫೇಲ್ ಆಗೋದು ಪ್ರತಿದಿನ ಸಣ್ಣ ಸಣ್ಣ ತಪ್ಪುಗಳನ್ನು ರಿಪೀಟ್ ಮಾಡ್ತಾ ಇರೋದ್ರಿಂದ ಆ ಸಣ್ಣ ತಪ್ಪುಗಳೇ ನಿಧಾನವಾಗಿ ಅವ್ರ ಫ್ಯೂಚರ್ ಆಗಿಬಿಡುತ್ತೆ ಮತ್ತು ಅವ್ರಿಗೆ ಗೊತ್ತಾಗೋ ಹೊತ್ತಿಗೆ ತುಂಬಾ ಲೇಟ್ ಆಗಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಿಗ್ಗೆ ಬೇಗ ಹೇಳ್ತಾನೆ, ಎಕ್ಸರ್ಸೈಸ್ ಮಾಡ್ತಾನೆ, ಹೊಸ ಸ್ಕಿಲ್ಸ್ ಕಲಿತಾನೆ, ತನ್ನ ಮೇಲೆ ತನ್ನ ಕೆಲಸ ಮಾಡ್ತಾನೆ. ಆದರೆ ಇನ್ನೊಬ್ಬ ವ್ಯಕ್ತಿ ಅದೇ ಸಮಯವನ್ನು ಫೋನ್ ಸ್ಕ್ರೋಲ್ ಮಾಡೋದ್ರಲ್ಲಿ, ಟೈಮ್ ಪಾಸ್ ಮಾಡೋದ್ರಲ್ಲಿ ಕಳೀತಾನೆ. ಸ್ಟಾರ್ಟಿಂಗ್ನಲ್ಲಿ ಇಬ್ಬರು ಸೇಮ್ ಥರ ಕಾಣ್ಬೋದು, ಆದರೆ 1 ವರ್ಷದ ನಂತರ ಅವರ ಲೈಫ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಬರೋ ಮ್ಯಾಜಿಕ್ ಅಲ್ಲ, ಅದು ನೀವು ಪ್ರತಿದಿನ ತಗೊಳ್ಳುವ ಸಾವಿರಾರು ಸಣ್ಣ ಡಿಸಿಷನ್ಸ್ ಇಂದ ಬಿಲ್ಡ್ ಆಗುತ್ತೆ. ಜನ ಪ್ರತಿ ವರ್ಷ ಹೊಸ ಗೋಲ್ ಸೆಟ್ ಮಾಡ್ತಾರೆ, ಈ ವರ್ಷ ನಾನು ಚೇಂಜ್ ಆಗ್ತೀನಿ ಅಂತ. ಆದರೆ ಕೇವಲ 15 ಡೇಸ್ನಲ್ಲಿ ಮತ್ತೆ ಹಳೆ ಲೈಫಿಗೆ ವಾಪಸ್ ಹೋಗ್ತಾರೆ. ಯಾಕಂದ್ರೆ ಗೋಲ್ಸ್ ಎಕ್ಸೈಟ್ಮೆಂಟ್ ಕೊಡುತ್ತೆ, ರಿಸಲ್ಟ್ ಕೊಡೋದು ಸಿಸ್ಟಮ್. ಆ ಸಿಸ್ಟಮ್ ಬಿಲ್ಡ್ ಆಗೋದು ನಿಮ್ಮ ಡೈಲಿ ಹ್ಯಾಬಿಟ್ಸ್ ಇಂದ. ನಿಮ್ಮ ಹ್ಯಾಬಿಟ್ಸ್ ವೀಕ್ ಆಗಿದ್ರೆ ಮೋಟಿವೇಶನ್ ಯಾವತ್ತೂ ನಿಮ್ಮನ್ನು ಸೇವ್ ಮಾಡಲ್ಲ. ಮೋಟಿವೇಶನ್ ಸ್ಟಾರ್ಟ್ ಮಾಡಿಸ್ಬೋದು, ಆದರೆ ಫಿನಿಶ್ ಮಾಡಿಸೋದು ಡಿಸಿಪ್ಲಿನ್ ಮಾತ್ರ. ಇವತ್ತು ನಾನು ನಿಮ್ಮ ಫೋಕಸ್, ಎನರ್ಜಿ, ಮೈಂಡ್ಸೆಟ್ ಮತ್ತು ಲೈಫನ್ನು ಚೇಂಜ್ ಮಾಡೋ 10 ಪವರ್ಫುಲ್ ಹ್ಯಾಬಿಟ್ಸ್ ಬಗ್ಗೆ ಹೇಳ್ತೀನಿ. ವಿಶೇಷವಾಗಿ ಹ್ಯಾಬಿಟ್ 9 ಮತ್ತು ಹ್ಯಾಬಿಟ್ 10 ಮಿಸ್ ಮಾಡಬೇಡಿ. ಹ್ಯಾಬಿಟ್ ನಂಬರ್ 1, ವಿನ್ ದ ಫಸ್ಟ್ ಅವರ್. ಬಹಳಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋ ಮೊದಲ ಕೆಲಸ ಫೋನ್ ಚೆಕ್ ಮಾಡೋದು. ಆ ಒಂದು ಕ್ಷಣದಲ್ಲಿ ಅವರು ತಮ್ಮ ಮೈಂಡ್ನ ಕಂಟ್ರೋಲನ್ನು ಸೋಷಿಯಲ್ ಮೀಡಿಯಾ ಕೊಟ್ಬಿಡ್ತಾರೆ. ಯಾರದೋ ಪೋಸ್ಟ್, ಯಾರದೋ ನ್ಯೂಸ್, ಯಾರದೋ ಡ್ರಾಮಾ. ಬೆಳಗಿನ ಮೊದಲ 60 ಮಿನಿಟ್ಸ್ ನಿಮ್ಮ ಬ್ರೈನ್ನ ಅತ್ಯಂತ ಪವರ್ಫುಲ್ ಟೈಮ್. ಒಂದು ಹೊಸ ರೂಲ್ ಮಾಡಿ, ಬೆಳಿಗ್ಗೆ ಎದ್ದ ಮೊದಲ 60 ಮಿನಿಟ್ಸ್ ನೋ ಸೋಷಿಯಲ್ ಮೀಡಿಯಾ, ನೋ ನೋಟಿಫಿಕೇಶನ್ಸ್. ಆ ಟೈಮ್ ನಿಮ್ಗಾಗಿರಲಿ. ನೀರು ಕುಡೀರಿ, ಸ್ವಲ್ಪ ವಾಕ್ ಮಾಡಿ, ಸೈಲೆನ್ಸ್ನಲ್ಲಿ ಕೂತ್ಕೊಳ್ಳಿ, ಪ್ಲ್ಯಾನಿಂಗ್ ಮಾಡಿ. ಯಾರು ತಮ್ಮ ಮಾರ್ನಿಂಗ್ ಗೆಲ್ಲುತ್ತಾರೋ ಅವ್ರು ಅರ್ಧ ದಿನವನ್ನು ಗೆದ್ದಾಗೆ. ಹ್ಯಾಬಿಟ್ ನಂಬರ್ 2, ಟ್ರೈನ್ ಯುವರ್ ಮೈಂಡ್ ಟು ಡೂ ಹಾರ್ಡ್ ಥಿಂಗ್ಸ್. ಇವತ್ತಿನ ಪ್ರಪಂಚ ಜನರನ್ನು ವೀಕ್ ಮಾಡಿದೆ. ಸ್ವಲ್ಪ ಕಷ್ಟ ಬಂದರೂ ಕ್ವಿಟ್ ಮಾಡ್ತಾರೆ, ಆದರೆ ಗ್ರೋತ್ ಯಾವತ್ತೂ ಕಂಫರ್ಟ್ ಝೋನಲ್ಲಿ ಸಿಗಲ್ಲ. ಗ್ರೋತ್ ಯಾವಾಗಲೂ ಡಿಸ್ಕಂಫರ್ಟ್ನ ಇನ್ನೊಂದು ಬದಿಯಲ್ಲಿರುತ್ತೆ. ಅದಕ್ಕೆ ಪ್ರತಿದಿನ ಬೇಕಂತಲೇ ಒಂದು ಹಾರ್ಡ್ ಕೆಲಸ ಮಾಡಿ. ಕೋಲ್ಡ್ ಶವರ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಅಥವಾ ಫೋನ್ ಇಲ್ಲದೆ ಡೀಪ್ ಸ್ಟಡಿ ಆಗಿರ್ಬೋದು. ನೀವು ಹಾರ್ಡ್ ಥಿಂಗ್ಸ್ ಮಾಡಿದಾಗಲೆಲ್ಲ ನಿಮ್ಮ ಬ್ರೈನ್ ಸ್ಟ್ರಾಂಗ್ ಆಗುತ್ತೆ. ಮೆಂಟಲಿ ಸ್ಟ್ರಾಂಗ್ ಜನ ಹುಟ್ಟೋದಿಲ್ಲ, ಬಿಲ್ಡ್ ಆಗ್ತಾರೆ. ಹ್ಯಾಬಿಟ್ ನಂಬರ್ 3, ಸ್ಟಾಪ್ ಲಿವಿಂಗ್ ಆನ್ ಆಟೋ ಪೈಲಟ್. ತುಂಬ ಜನ ಬದುಕುತ್ತಿಲ್ಲ, ದಿನ ದೂಡ್ತಿದ್ದಾರೆ ಅಷ್ಟೇ. ಮಾರ್ನಿಂಗ್ ಹೇಳೋದು, ಫೋನ್ ನೋಡೋದು, ಕೆಲಸ ಮಾಡೋದು, ಸುಸ್ತಾಗಿ ಮಲಗೋದು, ಮತ್ತೆ ರಿಪೀಟ್. ಡೈರೆಕ್ಷನ್ ಇಲ್ಲದ ಹಾರ್ಡ್ ವರ್ಕ್ ಕೂಡ ನಿಮ್ಮನ್ನ ಎಲ್ಲೂ ತಗೊಂಡೋಗಲ್ಲ. ಪ್ರತಿದಿನ ಕನಿಷ್ಠ 10 ಮಿನಿಟ್ಸ್ ಯಾವುದೇ ಫೋನ್, ಮ್ಯೂಸಿಕ್ ಇಲ್ಲದೆ ಒಂಟಿಯಾಗಿ ಕೂತ್ಕೊಳ್ಳಿ. ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನನಗೆ ಯಾವ ತರಹದ ಲೈಫ್ ಬೇಕು ಅಂತ. ಆಗ ಮಾತ್ರ ನಿಮ್ಮ ಲೈಫ್ ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತ ಕ್ಲಾರಿಟಿ ಬರುತ್ತೆ. ಹ್ಯಾಬಿಟ್ ನಂಬರ್ 4, ಲರ್ನ್ ಟು ಕಂಟ್ರೋಲ್ ಡೋಪಮಿನ್. ಇವತ್ತು ನಮ್ಮ ಮೈಂಡ್ ಇನ್ಸ್ಟೆಂಟ್ ಪ್ಲೆಜರ್ಗೆ ಅಡಿಕ್ಟ್ ಆಗಿದೆ. ರೀಲ್ಸ್, ನೋಟಿಫಿಕೇಶನ್ಸ್, ಗೇಮ್ಸ್ ಇವೆಲ್ಲ ಡೋಪಮಿನ್ ಬಾಂಬ್ಸ್. ಇದೇ ಕಾರಣಕ್ಕೆ ಜನರಿಗೆ ಇವತ್ತು 10 ಮಿನಿಟ್ಸ್ ಕೂಡ ಫೋಕಸ್ ಮಾಡೋದು ಕಷ್ಟ ಆಗ್ತಿದೆ. ನಿಮ್ಮ ಮೈಂಡ್ಗೆ ಎಲ್ಲವನ್ನೂ ತಕ್ಷಣ ಕೊಡಬೇಡಿ. ಬೋರ್ ಆದಾಗ ಫೋನ್ ಎತ್ತಬೇಡಿ, ಸ್ಟ್ರೆಸ್ ಆದಾಗ ಎಂಟರ್ಟೈನ್ಮೆಂಟ್ ಹುಡುಕಬೇಡಿ. ನಿಮ್ಮ ಅಟೆನ್ಷನ್ ಕಂಟ್ರೋಲ್ ನಿಮ್ಮ ಕೈಗೆ ಬಂದರೆ ಲೈಫ್ನ ಕಂಟ್ರೋಲ್ ಕೂಡ ನಿಮ್ಮ ಕೈಗೆ ಬರುತ್ತೆ. ಹ್ಯಾಬಿಟ್ ನಂಬರ್ 5, ರೆಸ್ಪೆಕ್ಟ್ ಯುವರ್ ಟೈಮ್. ಜನ ಯಾವಾಗಲೂ ಹೇಳ್ತಾರೆ ನನ್ನ ಹತ್ರ ಟೈಮ್ ಇಲ್ಲ ಅಂತ, ಆದರೆ ಸತ್ಯ ಏನಂದರೆ ಟೈಮ್ ಇಲ್ಲ ಅಂತಲ್ಲ, ಪ್ರಯಾರಿಟೀಸ್ ಇಲ್ಲ ಅಂತ. ಟೈಮ್ ಎಲ್ಲಿಗೆ ಹೋಗ್ತಾ ಇದೆಯೋ ಲೈಫ್ ಕೂಡ ಅಲ್ಲಿಗೆ ಹೋಗ್ತಾ ಇರುತ್ತೆ. ಹ್ಯಾಬಿಟ್ ನಂಬರ್ 6, ಬಿ ಕೇರ್ಫುಲ್ ವಾಟ್ ಯು ಫೀಡ್ ಯುವರ್ ಮೈಂಡ್. ನೀವು ಪ್ರತಿದಿನ ಏನನ್ನು ನೋಡ್ತಿರೋ, ಕೇಳ್ತಿರೋ, ಓದ್ತಿರೋ, ನಿಧಾನವಾಗಿ ನೀವು ಹಾಗೆ ಆಗ್ತೀರಾ. ನಿಮ್ಮ ಮೈಂಡ್ ಒಂದು ಗಾರ್ಡನ್ ಥರ, ಅಲ್ಲಿ ಏನನ್ನ ಬಿತ್ತುತ್ತೀರೋ ಅದೇ ಬೆಳೆಯೋದು. ಹ್ಯಾಬಿಟ್ ನಂಬರ್ 7, ಸ್ಟಾರ್ಟ್ ಫಿನಿಶಿಂಗ್ ವಾಟ್ ಯು ಸ್ಟಾರ್ಟ್. ತುಂಬ ಜನ ಸ್ಟಾರ್ಟ್ ಮಾಡ್ತಾರೆ, ಆದರೆ ಫಿನಿಶ್ ಮಾಡಲ್ಲ. ಇದೇ ಕಾನ್ಫಿಡೆನ್ಸನ್ನು ಡೆಸ್ಟ್ರಾಯ್ ಮಾಡೋದು ದೊಡ್ಡ ಕಾರಣ. ಸಣ್ಣ ಕೆಲಸ ಆದರೂ ಸರಿ, ಸ್ಟಾರ್ಟ್ ಮಾಡಿದ್ರೆ ಫಿನಿಶ್ ಮಾಡಿ. ಹ್ಯಾಬಿಟ್ ನಂಬರ್ 8, ಪ್ರೊಟೆಕ್ಟ್ ಯುವರ್ ಎನರ್ಜಿ. ಪ್ರತಿಯೊಬ್ಬರು ನಿಮ್ಮ ಎನರ್ಜಿ ಡಿಸರ್ವ್ ಮಾಡಲ್ಲ. ಕೆಲವರು ಯಾವಾಗಲೂ ನೆಗೆಟಿವ್ ಆಗಿರ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ, ನಿಮ್ಮ ಗ್ರೋತ್ ಸ್ಲೋ ಮಾಡ್ತಾರೆ. ಅದಕ್ಕೆ ನಿಮ್ಮ ಸರ್ಕಲ್ ಸೆಲೆಕ್ಟ್ ಮಾಡುವಾಗ ಜಾಗ್ರತೆ ಇರಲಿ. ಹ್ಯಾಬಿಟ್ ನಂಬರ್ 9, ಬಿಕಮ್ ದ ಪರ್ಸನ್ ಹೂ ಡಸಂಟ್ ಕ್ವಿಟ್. ಸಕ್ಸಸ್ಫುಲ್ ಜನ ಯಾವಾಗಲೂ ಮೋಸ್ಟ್ ಟ್ಯಾಲೆಂಟೆಡ್ ಆಗಿರಲ್ಲ, ಆದರೆ ಅವರಲ್ಲಿ ಒಂದು ಕಾಮನ್ ಕ್ವಾಲಿಟಿ ಇರುತ್ತೆ. ಅವರು ಗಿವ್ ಅಪ್ ಮಾಡಲ್ಲ, ರಿಸಲ್ಟ್ ಬರದೇ ಇದ್ರೂ ಮುಂದುವರಿತಾರೆ. ಕನ್ಸಿಸ್ಟೆನ್ಸಿ ಅನ್ನೋದು ಇವತ್ತು ರೇರ್ ಸ್ಕಿಲ್. ನೀವು ಬರೀ ನಿಲ್ದೆ ಮುಂದೆ ಹೋಗ್ತಾ ಇದ್ರೆ ಸಾಕು. 90% ಜನರಿಗಿಂತ ಮುಂದೆ ಇರ್ತೀರಾ. ಅದಕ್ಕೆ ಸಕ್ಸಸ್ ಅನ್ನೋದು ಟ್ಯಾಲೆಂಟ್ ಗೇಮ್ ಅಲ್ಲ, ಕನ್ಸಿಸ್ಟೆನ್ಸಿ ಗೇಮ್. ಹ್ಯಾಬಿಟ್ ನಂಬರ್ 10, ಚೇಂಜ್ ಯುವರ್ ಐಡೆಂಟಿಟಿ. ಇದು ಎಲ್ಲಕ್ಕಿಂತ ಪವರ್ಫುಲ್ ಹ್ಯಾಬಿಟ್. ನಾನು ಟ್ರೈ ಮಾಡ್ತಿದ್ದೀನಿ ಅನ್ನೋದನ್ನ ಬಿಡಿ. ನಾನು ಡಿಸಿಪ್ಲಿನ್ಡ್ ವ್ಯಕ್ತಿ, ನಾನು ಫೋಕಸ್ಡ್ ವ್ಯಕ್ತಿ ಅಂತ ನಿಮ್ಗೆ ನೀವೇ ಹೇಳ್ಕೊಳ್ಳಿ. ಮನುಷ್ಯ ತಾನು ಏನಾಗಿದ್ದೀನಿ ಅಂತ ನಂಬ್ತಾನೋ ನಿಧಾನವಾಗಿ ಹಾಗೆ ಆಗ್ತಾನೆ. ಒಂದು ಲಾಸ್ಟ್ ಮಾತು, ನಿಮ್ಮ ಲೈಫ್ ಒಂದೇ ರಾತ್ರಿಯಲ್ಲಿ ಚೇಂಜ್ ಆಗಲ್ಲ, ಆದರೆ ಪ್ರತಿದಿನದ ಸಣ್ಣ ಸರಿಯಾದ ಡಿಸಿಷನ್ಸ್ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಫ್ಯೂಚರನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತೆ. ಪರ್ಫೆಕ್ಟ್ ಆಗಬೇಕಾಗಿಲ್ಲ, ಸ್ಟಾಪ್ ಆಗದೆ ಮುಂದೆ ಹೋಗಬೇಕಷ್ಟೇ. ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನೋಡಿ ಮತ್ತೆ ಹಳೆ ಲೈಫ್ಗೆ ವಾಪಸ್ ಹೋಗ್ತೀರಾ ಅಥವಾ ಇವತ್ತಿಂದಲೇ ಹೊಸ ವರ್ಷನ್ ಆಗ್ತೀರಾ? ನಿಜವಾಗ್ಲೂ ಚೇಂಜ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಾಮೆಂಟ್ನಲ್ಲಿ ಐ ವಿಲ್ ಚೇಂಜ್ ಅಂತ ಬರೀರಿ. ನಾನು ಮತ್ತೊಂದು ಬೆಂಕಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ದಿಸ್ ಇಸ್ ಯಶ್ವಂತ್ ಸೈನಿಂಗ್ ಆಫ್.